ನಮಸ್ತೆ ವೈಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು 31/12/2020 ಇಸ್ವಿನಲ್ಲಿ ಅಂದರೆ 2020 ಕೊನೆ ದಿನದಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ ಸಹಕಾರಿ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂತೆ ನಾವು ಅಥವಾ ಬೆಂಗಳೂರು ಡೈರಿ ಅಥವಾ ಬಮೂಲ್ ಅಂತ ಕರಿಬೋದು. ನಾವು ಈ ನಂದಿನಿ ಬ್ರ್ಯಾಂಡ್ ಏನಿದೆ ಅದರಲ್ಲಿ ಸುಮಾರು 297 ನಿಯರ್ 300 ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹುದ್ದೆಗಳಿಗೆ ನೋಟಿಫಿಕೇಷನ್ನ ಹೊರಡಿಸಿದರು. ಅದಕ್ಕೆ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ರೀತಿ ಕ್ವಾಲಿಫಿಕೇಷನ್ಸ್ ಐತೆ ಅಂತ ಸಾಕಷ್ಟು ಜನ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ, ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಪ್ರಮಾಣದ ಏನು ಕ್ವಾಲಿಫಿಕೇಷನ್ ಇದೆ, ಎಕ್ಸಾಮ್ಸ್ ಇದೆಯಾ ಇಲ್ವಾ, ಇಂಟರ್ವ್ಯೂ ಇದೆಯಾ ಇಲ್ವಾ, ಯಾವುದೇ ಎಷ್ಟೆಷ್ಟು ಮಾರ್ಕ್ಸ್ಗೆ, ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಫೀಸ್ ಇದೆ, ಏನು ಎತ್ತ ಅನ್ನೋದರೆಲ್ಲ ಡೀಟೇಲ್ಸನ್ನು ನಾವು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಬೆಲ್ ಐಕನನ್ನು ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋಗಳು ನೇರವಾಗಿ ನಿಮ್ಮ ನೋಟಿಫಿಕೇಷನ್ಗೆ ಬಂದು ಬೀಳುತ್ತೆ. ಈಗ ನೋಡೋಣ, ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಸುಮಾರು 50 ಹುದ್ದೆಗಳಿದ್ದಾವೆ. ಇದಕ್ಕೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದ್ದಾರೆ ಅಂತಂದರೆ ವೆಟರ್ನರಿ ಸೈನ್ಸನ್ನು ನೀವೇನು ಮಾಡಿರಬೇಕು, ಓದಿರಬೇಕು ಅಂತೇಳಿ ಕಡ್ಡಾಯ ಇದೆ, ಬ್ಯಾಚಲರ್ ಆಫ್ ವೆಟರ್ನರಿ ಸೈನ್ಸ್. ನೆಕ್ಸ್ಟ್ ಎರಡನೇ ಥರವಾಗಿರ್ತಕ್ಕಂಥ ಹುದ್ದೆ ಸಹಾಯಕ ವ್ಯವಸ್ಥಾಪಕರು ಫೈನಾನ್ಷಿಯಲ್ ಸಂಬಂಧಪಟ್ಟಂಗೆ. ಇದು ಗ್ರೂಪ್ ಎ ಜಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಸಹ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ನೋಡಿ, MBA ಕೇಳಿದ್ದಾರೆ. MBAನಲ್ಲಿ ಪರ್ಟಿಕ್ಯುಲರಲ್ಲಿ ಫೈನಾನ್ಸ್ ಅಂತಕ್ಕಂಥ ಒಂದು ಕೋರ್ಸನ್ನು ಮಾಡಿರಬೇಕು. ಮತ್ತು MCOM ಪದವಿಯನ್ನು ಪಡೆದ ಅಂದರೆ MBA ಅಥವಾ MCOM ಓದಿರಬೇಕು. ಜೊತೆಗೆ ಯಾವುದಾದ್ರೂ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ನೀವು ಕನಿಷ್ಠ 3 ವರ್ಷ ಫೈನಾನ್ಸ್ ವಿಚಾರದಲ್ಲಿ ನೀವು ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಅಂತೇಳಿ ಕೇಳ್ತಾ ಹೋಗ್ತಾರೆ. 3 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ನೋಡೋಣ, ಹಿರಿಯ ಪ್ರೊಟೆಕ್ಷನ್ ಆಫೀಸರ್ ವೇತನ ಶ್ರೇಣಿ. ಇದು ಅಷ್ಟೇ A ಗ್ರೂಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹುದ್ದೆ ಇದೆ. ಇದಕ್ಕೆ ಏನು ಹೇಳಬೇಕು ಅಂತಂದರೆ ಪದವಿ ಜೊತೆಗೆ ಮಾಜಿ ಕ್ಯಾಪ್ಟನ್ನ ಮೇಜರ್ ಸಮಾನಾಂತರವಾಗಿರ್ತಕ್ಕಂಥ ಹುದ್ದೆಗಿಂತ ಕಡಿಮೆ ಇಲ್ಲದ ದರ್ಜೆಯಲ್ಲಿ ಮಿಲಿಟ್ರಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಮತ್ತು ಡಿಗ್ರಿ ಮಾಡಿರ್ತಕ್ಕಂಥ ಎರಡೂ ಯಾರಿಗೆ ಒಂದು ಕ್ವಾಲಿಫಿಕೇಷನ್ ಇದೆ ಅವರು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟ್ ಒಂದು ತಾಂತ್ರಿಕ ಅಧಿಕಾರಿ ಅಂತಿದೆ. ಇದು ಗ್ರೂಪ್ B ಜಾಬ್. 23 ಹುದ್ದೆಗಳಿದ್ದಾವೆ. ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆ ಒಂದು ಯೂನಿವರ್ಸಿಟಿನಲ್ಲಿ BSc ಅಥವಾ BTech ಪದವಿಯನ್ನು ಪಡೆದಿರಬೇಕು ವಿತ್ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ಗಳಲ್ಲಿ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾರೆ. ಮತ್ತು ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ ಅಭಿಯಂತರ. ಇದು ಅಷ್ಟೇ ಗ್ರೂಪ್ B ಹುದ್ದೆ. ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಪರ್ಟಿಕ್ಯುಲರ್ ಕೇಳ್ತಾರೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗೇ ಮಾಡಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ ಅಭಿಯಂತರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಇದು ಅಷ್ಟೇ ಗ್ರೂಪ್ B ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಅಷ್ಟೇ ನೀವು ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಓದಿರಬೇಕಾಗುತ್ತೆ. ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ 4 ಪೋಸ್ಟ್ ಇದ್ದಾವೆ. ಇದು ಗ್ರೂಪ್ B ಹುದ್ದೆ ಇರ್ತಕ್ಕಂಥದ್ದು. ಇದಕ್ಕೆ ಏನು ಕೇಳ್ತಾರೆ, BSc ಅಥವಾ BTech ಅಥವಾ MSc ಡೈರಿ ಮೈಕ್ರೋಬಯಾಲಜಿ ಈ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು ಲೆಕ್ಕ ಅಧಿಕಾರಿ ಅಂತ ಹೇಳ್ತಾರೆ. ಇದು ಒಂದು ಹುದ್ದೆ ಇದೆ. ಇದು ಗ್ರೂಪ್ Bಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದಕ್ಕೆ MA ಸ್ನಾತಕೋತ್ತರ ಪದವಿ ಪಡೆದಿರಬೇಕು, MCOM ಅಂದರೆ MCOM ಪದವಿ ಪಡೆದಿರಬೇಕು ಅಂತ ಹೇಳ್ತಾರೆ. ಮತ್ತು ಇದಕ್ಕೊಂದು ಕಂಡೀಷನ್ ಹೇಳ್ತಾರೆ, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಕನಿಷ್ಠ 5 ವರ್ಷಗಳ ಸೇವೆ ಜೊತೆಗೆ ಬೇಸಿಕ್ ಕಂಪ್ಯೂಟ್ರು ಜ್ಞಾನ ಹೊಂದಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂಗೆ 5 ವರ್ಷ ಸೇವೆ ಸಲ್ಲಿಸಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಸೇವಾ ದೃಢೀಕರಣ ಪತ್ರವನ್ನು ಪಡ್ಕೊಂಡು ಹೋಗಬೇಕು ಮತ್ತು ನಿರಪೇಕ್ಷಣ ಪತ್ರವನ್ನು ಲಗತ್ತಿಸಬೇಕು ಅಂತ ಹೇಳ್ತಾರೆ. ಅಂದರೆ ಏನು ಹೇಳ್ಬೋದು, ಭಾಳ ಇಂಪಾರ್ಟೆಂಟ್. NOCಯನ್ನು ಪಡ್ಕೊಳ್ಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ನೆಕ್ಸ್ಟ್ ಲೆಕ್ಕ ಅಧಿಕಾರಿ ಅಂತಿದೆ. 3 ಹುದ್ದೆಗಳಿದ್ದಾವೆ. ಇದು ಗ್ರೂಪ್ Bಗೆ ಸಂಬಂಧಪಟ್ಟಂಗೆ MCOM ಓದಿರಬೇಕು ಮತ್ತು ಬೇಸಿಕ್ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ಮತ್ತು ಆಡಳಿತ ಅಧಿಕಾರಿ ವೇತನ ಶ್ರೇಣಿ. ಇದು ಅಷ್ಟೇ ಗ್ರೂಪ್ B ಜಾಬ್ ಸಂಬಂಧಪಟ್ಟಿರೋದು. ಒಟ್ಟು 4 ಹುದ್ದೆಗಳಿದ್ದಾವೆ. ಇದಕ್ಕೆ BCom BBM BBA ಅದರ ಜೊತೆಯಲ್ಲಿ MBA ಪರ್ಟಿಕ್ಯುಲರ್ HRM ಅಥವಾ ಪರ್ಸ್ನಲ್ ಮ್ಯಾನೇಜ್ಮೆಂಟಲ್ಲಿ ಓದಿರಬೇಕು. ಬೇಸಿಕ್ ಕಂಪ್ಯೂಟರ್ ಅವ್ರಿಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಖರೀದಿ ಅಥವಾ ಉಗ್ರಾಣ ಅಧಿಕಾರಿ. ಇದು ಗ್ರೂಪ್ B ಜಾಬು. 4 ಪೋಸ್ಟ್ಗಳಿದ್ದಾವೆ. ಇದಕ್ಕೆ ಮಾನ್ಯತೆ ಪಡೆದಿರತಕ್ಕಂಥ ಯೂನಿವರ್ಸಿಟಿಯಲ್ಲಿ BCom BBM BBA ಜೊತೆಯಲ್ಲಿ MBA HRM ಅಥವಾ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಅಥವಾ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಓದಿರಬೇಕು ವಿತ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಕೃಷಿ ಅಧಿಕಾರಿ ಗ್ರೂಪ್ B ಜಾಬು. ಇದಕ್ಕೆ ನಿಮಗೆ ಗೊತ್ತಿರುತ್ತೆ, ಕೃಷಿ ಅಧಿಕಾರಿ ಅಂದ ತಕ್ಷಣವೇ BSc AG ಓದಿರಬೇಕು ಅಂತ ಹೇಳ್ತಾರೆ. ಯಾವುದೇ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ಮಾರುಕಟ್ಟೆ ಅಧಿಕಾರಿ ಸುಮಾರು 1 ಹುದ್ದೆ ಇದೆ. ಇದು ಗ್ರೂಪ್ B ಹುದ್ದೆ. ಇದಕ್ಕೆ BBA BBM ಅಥವಾ BCom ಅಥವಾ BSc ಅಗ್ರಿ
ಮಾರ್ಕೆಟಿಂಗ್ ಇನ್ ಕೋ ಆಪರೇಷನ್ಸ್ ಜೊತೆಗೆ MBA ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟನ್ನು ಓದಿರಬೇಕು ವಿತ್ ಕಂಪ್ಯೂಟರ್ ನಾಲೆಡ್ಜ್ ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಸಿಸ್ಟಮ್ ಅಥವಾ MIS ಅಧಿಕಾರಿ, ಇದಕ್ಕೆ ಸಂಬಂಧಪಟ್ಟಂಗೆ 2 ಹುದ್ದೆಗಳಿದ್ದಾವೆ. ಇದಕ್ಕೆ ವಿಶ್ವವಿದ್ಯಾಲಯದಿಂದ MSc ಅಥವಾ MCA ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಾರೆ ಕಂಪ್ಯೂಟರ್ ಸೈನ್ಸಲ್ಲಿ. ಪರ್ಟಿಕ್ಯುಲರಾಗಿ CS ಅಂತ ಕೇಳ್ತಾರೆ. CS ಅಂದರೆ ಕಂಪ್ಯೂಟರ್ ಸೈನ್ಸ್ ಅಥವಾ MCA ಓದಿರಲೇಬೇಕು. ನೆಕ್ಸ್ಟ್ ವಿಸ್ತರಣಾಧಿಕಾರಿ, ಇದು ಹೈಸ್ಕೂಲ್ ಟೀಚರ್ ಬೇಸಿಕ್ ಇರ್ತಕ್ಕಂತಹ ಒಂದು ವೇತನ ಶ್ರೇಣಿಯನ್ನು ಹೊಂದಿರತಕ್ಕಂಥ ವಿಸ್ತರಣಾಧಿಕಾರಿ ಅಂತ. ಇದಕ್ಕೆ BCom ಅಥವಾ BSc ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು. ಅಥವಾ ಯಾವುದಾದ್ರೂ ಒಂದು ರಾಷ್ಟ್ರೀಯ ಸಂಸ್ಥೆಗಳಲ್ಲಿ, ಒಂದು ಸರ್ಕಾರಿ ಸ್ವಾಮ್ಯತೆ ಒಳಪಟ್ಟ ಸಂಸ್ಥೆಗಳಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಒಂದು ಆಫೀಸಲ್ಲಿ ಅಥವಾ ಡೈರಿ ಸಂಸ್ಥೆಗಳಲ್ಲಿ 2 ವರ್ಷ ಸೇವಾನುಭವನ ಹೊಂದಿರಬೇಕು ಅಂತ ಹೇಳಿದ್ರೆ ಒಟ್ಟು 5 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ವಿಸ್ತರಣಾಧಿಕಾರಿ ದರ್ಜೆ 3ಕ್ಕೆ ಸಂಬಂಧಪಟ್ಟಂತೆ ಸುಮಾರು 3 ಪೋಸ್ಟ್ಗಳಿದ್ದಾವೆ. ಇದಕ್ಕೂ ಸಹ BCom BSc ಅಥವಾ BA ಪದವಿಯ ನಂತರ ಈ ಹಾಲು ಒಕ್ಕೂಟ, ಬೆಂಗಳೂರು ಹಾಲು ಒಕ್ಕೂಟ ಸದಸ್ಯರ ಉತ್ಪಾದಕ ಸಹಕಾರ ಸಂಘ ಕನಿಷ್ಠ 5 ವರ್ಷ ಸೇವೆಯ ಅನುಭವ ಕೇಳ್ತಾರೆ ಮತ್ತು ಬೇಸಿಕ್ ಕಂಪ್ಯೂಟರ್ ಜ್ಞಾನವನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ವಿಸ್ತರಣಾಧಿಕಾರಿ ದರ್ಜೆ 3, ಇದಕ್ಕೆ ಸಂಬಂಧಪಟ್ಟಂಗೆ 1 ಹುದ್ದೆ ಇದೆ. ಇದಕ್ಕೆ BCom ಅಥವಾ BSc ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. 5 ವರ್ಷ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಮತ್ತು ಸೇವಾ ದೃಢೀಕರಣ ಪತ್ರವನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಗೆ ಒಂದು ಡೈರಿ ಸೂಪರ್ವೈಸರ್ ದರ್ಜೆ ಹುದ್ದೆ ಇದೆ. ಇದಕ್ಕೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಹುದ್ದೆಯನ್ನು ಓದಿರಬೇಕು. ಒಟ್ಟು 2 ಹುದ್ದೆಗಳನ್ನು ತೋರಿಸ್ತಾ ಹೋಗ್ತಾರೆ ಇವರು. ಡೈರಿ ಸೂಪರ್ವೈಸರ್ ದರ್ಜೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಮೆಕ್ಯಾನಿಕಲ್ ಮಾಡಿರಬೇಕು, ಅಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಓದಿರಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 2 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ಡೈರಿ ಸೂಪರ್ವೈಸರ್ ದರ್ಜೆ 2 ಸಿವಿಲ್, ಇದಕ್ಕೆ ಸಂಬಂಧಪಟ್ಟಂತೆ 1 ಹುದ್ದೆ ಇದೆ. ಇದಕ್ಕೆ ನೀವು ಡಿಪ್ಲೊಮಾ ಇನ್ ಸಿವಿಲ್ ಓದಿರಬೇಕಾಗುತ್ತೆ. ಮತ್ತು ಡೈರಿ ಸೂಪರ್ವೈಸರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಇದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಇದಕ್ಕೂ 2 ಹುದ್ದೆಗಳಿದ್ದಾವೆ. ಆಡಳಿತ ಸಹಾಯಕ ದರ್ಜೆ, ಈ ಆಡಳಿತ ಮತ್ತು ಸಹಾಯಕ ದರ್ಜೆ ಸಂಬಂಧಪಟ್ಟಂಗೆ ಇದು FDA ಸ್ಕೇಲನ್ನು ಹೊಂದಿದೆ. ಒಟ್ಟು 17 ಪೋಸ್ಟ್ ಇದ್ದಾವೆ. ಇದಕ್ಕೆ BBM, BBA, BCom, BSc, BCA ಪದವಿ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಆಡಳಿತ ಸಹಾಯಕ ದರ್ಜೆ ನೋಡಿ, ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜಾಬ್ ಅಂತ ನಾವಂತೂ ಪರಿಗಣಿಸ್ಬೇಕು ಇದನ್ನು. ನೆಕ್ಸ್ಟ್ ಲೆಕ್ಕ ಸಹಾಯಕ ದರ್ಜೆ ದರ್ಜೆ 2 ವೇತನ ಶ್ರೇಣಿ, ಇದು FDA ಸ್ಕೇಲ್ ಇದೆ. 2 ಹುದ್ದೆಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ BCom ವಿದ್ಯಾರ್ಹತೆ ಹೊಂದಿರಬೇಕು ಮತ್ತು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಕೆಲವೊಂದು ಕಂಪ್ನಿಗಳಲ್ಲಿ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕೋಆರ್ಡಿನೇಟರ್ ಅಥವಾ ಪ್ರೊಟೆಕ್ಷನ್ ಸಂಬಂಧಪಟ್ಟಂತೆ ಇದು FDA ಸ್ಕೇಲ್ ಹೊಂದಿರತಕ್ಕಂಥದ್ದು 20 ಹುದ್ದೆಗಳಿದ್ದಾವೆ. ವಿದ್ಯಾರ್ಹತೆ ಕನಿಷ್ಠ SSLC ಉತ್ತೀರ್ಣತೆಯನ್ನು ಹೊಂದಿರಬೇಕು ಮತ್ತು ಮಿಲಿಟ್ರಿನಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರಾಗಬೇಕು ಅಂತ ಪರ್ಟಿಕ್ಯುಲರಾಗಿ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಮಾರುಕಟ್ಟೆ ಸಹಾಯಕ ದರ್ಜೆ, ಇದು FDA ಸ್ಕೇಲನ್ನು ಹೊಂದಿರತಕ್ಕಂಥ 23 ಹುದ್ದೆಗಳಿದ್ದಾವೆ. ಇದಕ್ಕೆ BBA ಅಥವಾ BBM ಅಥವಾ BCom ಪದವಿ ಜೊತೆಗೆ 3 ವರ್ಷದ ಅನುಭವ ಇರಬೇಕು ಅಂತೇಳಿ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕೆಮಿಸ್ಟ್ ದರ್ಜೆ ಹುದ್ದೆಗಳಿದ್ದು FDA ಸ್ಕೇಲ್ ಇರತಕ್ಕಂಥದ್ದು ಒಟ್ಟು 10 ಹುದ್ದೆಗಳಿದ್ದಾವೆ. ಇದಕ್ಕೆ BSc ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಪದವಿ ಜೊತೆಗೆ 2 ವರ್ಷ ಅನುಭವ ಇರಬೇಕು ಅಂತ ಕೇಳ್ತಾರೆ. ಶುಶ್ರೂಷಕಿ ಅಥವಾ ನರ್ಸ್, ಇದು FDA ಸ್ಕೇಲ್ ಇರ್ತಕ್ಕಂಥದ್ದು, ಇದು 1 ಹುದ್ದೆ ಇದೆ. ನಿಮಗೆ ಗೊತ್ತಿರಬೇಕು BSc ನರ್ಸಿಂಗ್ ಅಥವಾ ಡಿಪ್ಲೊಮಾ ನರ್ಸಿಂಗ್ ಜೊತೆಗೆ ಅದರ ಆಸ್ಪತ್ರೆಗಳಲ್ಲಿ ಸಂಸ್ಥೆಗಳಲ್ಲಿ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಕೇಳ್ತಾರೆ. ನೆಕ್ಸ್ಟ್ ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಗೆ 20 ಹುದ್ದೆಗಳಿದೆ. ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿಂದ ನೋಡಿ, ಈಗೇನು ಹೇಳ್ತೀವಿ ಇಲ್ಲಿಂದ ಮುಂದಕ್ಕೆ ಹೇಳ್ತಕ್ಕಂಥ ಎಲ್ಲ ಹುದ್ದೆಗಳು ಸಹ SSLC ಜೊತೆಗೆ ITI ಸಂಸ್ಥೆಯಿಂದ ಆಯಾ ಏನು ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಟ್ರೇಡನ್ನು ಹೊಂದಿರಬೇಕಾಗುತ್ತೆ. ಈಗ ಎಲೆಕ್ಟ್ರಿಕಲ್ ಟ್ರೇಡನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಇದಕ್ಕೆ 20 ಪೋಸ್ಟ್ ಇದ್ದಾವೆ. ಈಗ ನೋಡಿ, ನೆಕ್ಸ್ಟ್ ಕಿರಿಯ ತಾಂತ್ರಿಕ ಎಲೆಕ್ಟ್ರಾನಿಕ್ ಆ್ಯಂಡ್ ಮೆಕ್ಯಾನಿಕಲ್ ಸಂಬಂಧಪಟ್ಟಂಗೆ ಮತ್ತು ಇದು SDA ಬೇಸಿಕ್ ಇರ್ತಕ್ಕಂಥ 31 ಹುದ್ದೆಗಳಿದ್ದಾವೆ. ಇದಕ್ಕೆ SLC ಜೊತೆಗೆ ITI ಕೇಳ್ತಾನೆ, ಭಾಳ ಇಂಪಾರ್ಟೆಂಟಾಗಿ. ನೆಕ್ಸ್ಟ್ ಕಿರಿಯ ತಾಂತ್ರಿಕ ರೆಫ್ರಿಜಿರೇಷನ್ಸ್, ಇದು ಸಹ SDA ಸ್ಕೇಲ್ ಇರ್ತಕ್ಕಂಥದ್ದು, ಭಾಳ ಇಂಪಾರ್ಟೆಂಟಾಗಿ. ಇದಕ್ಕೂ ಕನಿಷ್ಠ SSLC, ಅದ್ರ ಜೊತೆಗೆ ನಿಮಗೆ ಮಾನ್ಯತೆ ಪಡೆದಿರತಕ್ಕಂಥ ITI ಸಂಸ್ಥೆಯಿಂದ ರೆಫ್ರಿಜಿರೇಷನ್ಸ್ ಟ್ರೇಡ್ನಲ್ಲಿ ನೀವು ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಕಿರಿಯ ತಾಂತ್ರಿಕ ಫಿಟ್ಟರ್ ಸಂಬಂಧಪಟ್ಟಂಗೆ 20 ಹುದ್ದೆಗಳ ಕಾಲ್ಫಾರ್ಮ್ ಮಾಡಿದ್ದಾರೆ. ಇದು SDA ಸ್ಕೇಲ್ ಇರ್ತಕ್ಕಂಥದ್ದು. ಇದು SLC ಜೊತೆಗೆ ನೀವು ITI ಸಂಸ್ಥೆಯಲ್ಲಿ ಫಿಟ್ಟರ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ನೆಕ್ಸ್ಟ್ ಕಿರಿಯ ತಾಂತ್ರಿಕ ಬಾಯ್ಲರ್ ಸಂಬಂಧಪಟ್ಟಂಗೆ 15 ಹುದ್ದೆಗಳನ್ನು ಕೇಳ್ತಾರೆ. ಇದಕ್ಕೂ ಅಷ್ಟೇ SSLC ಜೊತೆಗೆ 2ನೇ ದರ್ಜೆ ಬಾಯ್ಲರ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಕಿರಿಯ ತಾಂತ್ರಿಕ ವೆಲ್ಡರಿಗೆ ಸಂಬಂಧಪಟ್ಟಂಗೆ ಮತ್ತು 5 ಹುದ್ದೆ ಕಾಲ್ಫಾರ್ಮ್ ಮಾಡ್ತಾರೆ. ಅದನ್ನು ಸಹ SLC ಜೊತೆಗೆ ITI ಒಂದು ಸಂಸ್ಥೆಯಿಂದ ವೆಲ್ಡರ್ ಟ್ರೇಡ್ ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು ಅಂತೇಳಿ ಹೇಳ್ತಾರೆ. ಸುಮಾರು ಈ ಒಂದು 5 ಹುದ್ದೆ ಪ್ಲಸ್ 15 ಹುದ್ದೆ ಪ್ಲಸ್ 20 ಹುದ್ದೆ ಪ್ಲಸ್ 15 ಹುದ್ದೆ ಮತ್ತು 31 ಹುದ್ದೆ, ಇವೆಲ್ಲವೂ ಸಹ
ಜೊತೆಗೆ ಇನ್ನೊಂದು 20 ಹುದ್ದೆಗಳು ಕೇಳ್ತಾರೆ. ಅಂದರೆ ITI ಒಂದು SLC ಪ್ಲಸ್ ITI ಮಾಡಿರ್ತಕ್ಕಂಥವ್ರು ಬೇರೆ ಬೇರೆ ಟ್ರೇಡ್ ಹೊಂದಿರತಕ್ಕಂಥವ್ರು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆ್ಯಂಡ್ ಮೆಕ್ಯಾನಿಕಲ್ ಆಗಿರ್ಬೋದು, ರೆಫ್ರಿಜರೇಷನ್ಸ್ ಆಗಿರ್ಬೋದು, ಮತ್ತು ಫಿಟ್ಟರ್ ಆಗಿರ್ಬೋದು, ಬಾಯ್ಲರ್ ಆಗಿರ್ಬೋದು, ನೆಕ್ಸ್ಟ್ ವೆಲ್ಡರ್ ಆಗಿರ್ಬೋದು. ಇವೆಲ್ಲ ITIಗೆ ಸೀಮಿತ ಆಗಿದೆ. SLC ಮತ್ತು ITI ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಸುಮಾರು 101 ಪೋಸ್ಟು ಅವರಿಗೆ ಸೀಮಿತ ಆಗಿದೆ. ನೋಡಿ, ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ಅದು ಡೇಟ್ ಬಿಟ್ಟಿಲ್ಲ. 4ನೇ ತಾರೀಕು ಡೇಟ್ ಬಿಡ್ತಾರೆ. 4/1/2021 www.bamulnandini.coop ನೀವು ಹೋದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅಂಚನಲ್ಲಿ ಕಳ್ಸೋಕ್ಕೆ ಅವಕಾಶ ಇಲ್ಲ. ಮತ್ತು ಇಲ್ಲಿ ನೋಡಿ, ಕ್ಯಾಟಗರಿ 2A 2B 3A 3B ಜನರಲ್ಲು SC STನವ್ರಿಗೆ ಈ ಕನಿಷ್ಠ ಎಷ್ಟು ವರ್ಷ ಇರಬೇಕು? ಪ್ರತಿಯೊಬ್ಬರಿಗೂ 18 ವರ್ಷ ಮಿನಿಮಮ್ ಆಗಿರಲೇಬೇಕು. ಮ್ಯಾಕ್ಸಿಮಮ್ಮು ಕೆಲವ್ರಿಗೆ ಹೇಳ್ತಾರೆ 40 ವರ್ಷ ಆಗಿರಬೇಕು SC ST ಕ್ಯಾಟಗರಿ 1ಗೆ ಅಂತೆ. ಜನರಲಿ 35 ಇದೆ. 2A 2B 3A 3Bಗೆ 38 ವರ್ಷ ಇದೆ. ಮತ್ತು ಕೆಲವೊಂದು ವಯೋಮಿತಿಯಲ್ಲಿ ಸಡಿಲಿಸಿಕೆ ಯಾರ್ಯಾರಿಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ನೋಡಿ. ವಿಧೇಯರಿಗಿದೆ, ಅಂಗವಿಕಲರಿಗಿದೆ, ಮಾಜಿ ಸೈನಿಕರಿಗೆ, ಒಳಸೇವಾ ಅಭ್ಯರ್ಥಿಗಳಿಗೆ, NCC ಕೆಡೆಟ್ ಇನ್ಸ್ಟ್ರಕ್ಟರ್ಗಳಿಗೆ, ಸೇವೆಯಲ್ಲಿ ಸಲ್ಲಿಸಿದವರಿಗೆ ಅವ್ರಿಗೂ ಕೆಲವೇನೋ ಮಿತಿ ಇದೆ. ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತ ಭಾಳ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಇಲ್ಲಿ 200 ಅಂಕಗಳಿಗೆ ಏನು ಮಾಡ್ತಾರೆ, ಒಂದು ಪರೀಕ್ಷೆಯನ್ನು ಮಾಡಿಸ್ತಾರೆ. ಅದರಲ್ಲಿ ಏನೇನಿದೆ ಅಂದರೆ ಭಾಳ ಇಂಪಾರ್ಟೆಂಟ್, ಇದು ಕೇಳಿಸ್ಕೊಬೇಕು. ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ಗೆ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳು, ಸಹಕಾರ ವಿಷಯಗಳಿಗೆ 50 ಅಂಕಗಳು, ಭಾರತ ಸಂವಿಧಾನ ವಿಷಯಕ್ಕಾಗಿ 25 ಅಂಕಗಳು, ಸಮಾಜಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳನ್ನು ಒಳಗೊಂಡಂತೆ ಒಟ್ಟು 200 ಅಂಕಗಳಿಗೆ ಒಂದು ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ. ಆ ಪರೀಕ್ಷೆ ಪ್ರವೇಶ ಪತ್ರ ಅದು ಸಂಬಂಧಪಟ್ಟಂಗೆಲ್ಲ ವೆಬ್ಸೈಟಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ. ಒಟ್ಟು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳು 1:5 ಅನುಪಾತದಲ್ಲಿ ಮೌಖಿಕ ಪರೀಕ್ಷೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಗೆ 15 ಮಾರ್ಕ್ಸ್ ನಿಗದಿಪಡಿಸಿದ್ದಾರೆ. ಅಂದರೆ ಇಂಟರ್ವ್ಯೂನಲ್ಲಿ 15 ಮಾರ್ಕ್ಸು ಪ್ಲಸ್ 200 ಅಂಕಗಳಿಗೆ ನೀವು ಎಷ್ಟು ಅಂಕ ತೋರಿಸ್ತೀರೋ ಅದರಲ್ಲಿ 85% ಕನ್ವರ್ಟ್ ಮಾಡಿ, ಅಂದರೆ ರಿಟರ್ನ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ 85% ಪ್ಲಸ್ 15% ಎರಡನ್ನೂ ಸೇರಿ ಹ್ಯಾಡ್ ಮಾಡಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಜ್ಯೇಷ್ಠತಾ ಪಟ್ಟಿಯನ್ನು ನಿಗದಿಪಡಿಸ್ತಾರೆ. ಹಂಗಾಗಿ ನೀವು ಪರೀಕ್ಷೆನಲ್ಲಿ ಏನು ನೀವು 200ಕ್ಕೆ ಸ್ಕೋರ್ ಮಾಡ್ತೀರಾ ಅದರಲ್ಲಿ 85% ತಗೊಂತಾರೆ. ಮತ್ತು 15 ಅಂಕಗಳಿಗೆ ಇಂಟರ್ವ್ಯೂ ಇರ್ತೈತೆ. ಎರಡನ್ನೂ ಟೋಟಲ್ ಮಾಡಿ ನಿಮಗೆ ಲೀಸ್ಟನ್ನು ಏನು ಮಾಡ್ತಾರೆ ಅಂದರೆ ಬಿಡುಗಡೆ ಮಾಡ್ತಾರೆ, ಯಾರು ಆಯ್ಕೆ ಆಗಿದ್ದಾರೆ, ಯಾರು ಆಯ್ಕೆ ಇಲ್ಲ ಅಂತ. ಈ ಮೀಸಲಾತಿ ಸಂಬಂಧಪಟ್ಟಂತೆ ಮಾಹಿತಿ ಇದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆಲ್ಲ ಮಾಹಿತಿ ಇದೆ, ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆಲ್ಲ ಮಾಹಿತಿ ಇದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆ, ಮತ್ತು ಯೋಜನೆಗಳಿಂದ ನಿರಾಶ್ರಿತರಾಗಿರ್ತಕ್ಕಂಥ ಅಭ್ಯರ್ಥಿ PDP ಅಂತ ಕರೀತಾರೆ ಅವ್ರಿಗೆ ಸಂಬಂಧಪಟ್ಟ, ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿದೆ, ನೋಡ್ಕೊಳ್ಳಿ. ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂಗೆ ಏನೇನು ಅಂತೇಳಿ ಎಲ್ಲ ಡೀಟೇಲ್ಸ್ ಇದೆ. ಮತ್ತು ಅರ್ಜಿ ಶುಲ್ಕ SC ST ಪ್ರವರ್ಗ 1 ಮತ್ತು ಹ್ಯಾಂಡಿಕ್ಯಾಪ್ಸ್ ಏನಂತ ಕರಿತೀವಿ ನಾವು, ಅವ್ರಿಗೆ 500 ರೂಪಾಯಿಗಳ ಅರ್ಜಿ ಶುಲ್ಕ ಇದೆ. ಮತ್ತು ಇತರೆ ಅಭ್ಯರ್ಥಿಗಳಿಗೆ 1,000 ಅರ್ಜಿ ಶುಲ್ಕ ಇದೆ. ಇದನ್ನು ನೀವು ಭಾಳ ಇಂಪಾರ್ಟೆಂಟಾಗಿ ಗಮನಿಸಿ. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಮತ್ತು ನೀವು ಆನ್ಲೈನಲ್ಲಿ ಬೇಕಾದ್ರೆ ನೀವು ಅಮೌಂಟನ್ನು ಡಿಡಕ್ಷನ್ ಮಾಡಿಸ್ಬೋದು. ಇಲ್ಲ ಅಂದರೆ DDನ ಚೆಕ್ ಪೋಸ್ಟಲ್ಲೋ ಇವ್ಯಾವನ್ನೂ ಸ್ವೀಕರಿಸೋದಿಲ್ಲ ಅಂತ ಪರ್ಟಿಕ್ಯುಲರಾಗಿ ಹೇಳ್ತಾರೆ. ಓನ್ಲಿ ಆನ್ಲೈನಲ್ಲೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಮೂಲಕನೇ ಮಾಡಬೇಕು ಅಂತೇಳಿ ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ. ನಿಮಗೆ ಎಲ್ಲಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಅಂದರೆ 4/1/2021 ಪ್ರಾರಂಭ ಆಗುತ್ತೆ. ಮತ್ತು ನಿಮಗೆ ಫೆಬ್ರವರಿ 3ನೇ ತಾರೀಕು 2021 ಕ್ಲೋಸ್ ಆಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನೀವು ಹಿಂದೆ ಅಂದರೆ 4ನೇ ತಾರೀಕಿಂದ ನೀವು ಅಪ್ಲಿಕೇಶನ್ಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ನೀವು ಪ್ರಾರಂಭ ಮಾಡಿ. ಒಳ್ಳೆಯದಾಗಲಿ, ನಿಮಗೆ ಜಾಬ್ ಸಿಗುವಂತಾಗಲಿ. ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳು ನಿಮಗೆ ದೊರಕಬೇಕು ಅಂತಂದರೆ, ನಾವು ಆಗ್ತಕ್ಕಂಥ ವಿಡಿಯೋಗಳು ಡೈರೆಕ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಧನ್ಯವಾದಗಳು.